ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಹಾಗೆ ಸ್ನೇಹಿತರೆ, ನಾನು ಒಂದು ಸೀರೆ ಫೋಲ್ಡ್ ಮಾಡೋದು ಹೇಗೆ ಮತ್ತು ಆ ಸೀರೆನ ನರಿಗೆ ಮಾಡಿ ಕ್ಲೀನಾಗಿ ಬಾಕ್ಸ್ ಶೇಪಲ್ಲಿ ಫೋಲ್ಡ್ ಮಾಡಿ ಹಿಡಿಯೋದು ಹೇಗೆ, ಜೊತೆಗೆ ಮೆಜರ್ಮೆಂಟ್ನ ಹೇಗೆ ತೊಗೋಬೇಕು, ಅಂದರೆ ನಮ್ಮ ಬಾಡಿ ಮೆಜರ್ಮೆಂಟ್ನ ಹೇಗೆ ತೊಗೋಬೇಕು ಪ್ರತಿಯೊಂದನ್ನು ನಾನಿವತ್ತು ಒಂದು ವೀಡಿಯೋನಲ್ಲಿ ತಿಳಿಸ್ತೀನಿ. ಅಂದರೆ ಇದನ್ನು 2 ಪಾರ್ಟ್ ವೈಸ್ ಮಾಡಿದ್ದೀನಿ. ಸೊ ಫಸ್ಟಿಗೆ ಬಂದು ಮೆಜರ್ಮೆಂಟ್ ಹೇಗೆ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಾದ ನಂತರ ಕ್ಲೀನಾಗಿ ಐರನಿಂಗ್ ಮಾಡಿ ಫೋಲ್ಡ್ ಮಾಡಿ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡಿ ಹಿಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಇದನ್ನು ಬಿಸ್ನೆಸ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬೇಕು ಅಂದರೂ ಕೂಡ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಮೆಜರ್ಮೆಂಟ್ನ ತಿಳಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ ವಿತ್ ಸ್ಯಾರಿ ಮೆಜರ್ಮೆಂಟ್ನ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಒಂದು ಅಂದರೆ ಪಾರ್ಟ್ 2 ವಿಡಿಯೋ ಏನು ಮಾಡ್ತೀನಿ, ಅದರಲ್ಲಿ ನಾನು ಐರನಿಂಗ್ ಮಾಡಿ ಫೋಲ್ಡ್ ಮಾಡಿ ಇಡೋದು ಹೇಗೆ, ಮಡಚೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಫಸ್ಟಿಗೆ ಮೆಜರ್ಮೆಂಟ್ ಮಾಡೋಣ. ಆ್ಯಂಡ್ ಈ ಸೀರೆ ಬಂದು ನಾನೇ ಕುಚ್ಚೆಲ್ಲ ಹಾಕಿರೋದು. ಸೊ ಕುಚ್ಚು ವೀಡಿಯೋಸು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಕೆಲವೊಂದಷ್ಟು ಕಡೆ ನೋಡ್ಬೋದು ನನ್ನ ಚಾನಲಲ್ಲಿ. ಸೊ ಬೇಬಿ ಕುಚ್ಚು ಹಾಕಿದ್ದೀನಿ. ಸೀರೆ ತುಂಬ ಹೆವಿ ಇರೋದ್ರಿಂದ, ಹೈ ಲುಕ್ ಇರೋದ್ರಿಂದ ಸಿಂಪಲ್ ಆಗಿರಲಿ ಕುಚ್ಚೆಲ್ಲ ಅಂತ ಬೇಬಿ ಕುಚ್ಚು ಹಾಕಿದ್ದೀನಿ. ಆ್ಯಂಡ್ ಬ್ಲೌಸ್ ಕೂಡ ನಾನೇ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡಿರೋದು. ತುಂಬಾ ಸಿಂಪಲ್ ಬ್ಲೌಸ್ ಇದು. ಆ್ಯಂಡ್ ಹೆವಿ ವರ್ಕ್ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಸೀರೆ ತುಂಬ ವರ್ಕ್ ಇರೋ ಕಾರಣ ಬ್ಲೌಸ್ ಕೂಡ ತುಂಬ ಸಿಂಪಲ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕಷ್ಟೇ ಇದಕ್ಕೆ ಗೋಲ್ಡ್ ಕಲರ್ ಎಕ್ಸ್ಟ್ರಾ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿ ಸಿಂಪಲಾಗಿ ಹಾಗೆ ಒಂದು ಗೋಲ್ಡನ್ ಲೇಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೊಂದೆರಡು ಬುಟ್ಟಾಸ್ ಕೂಡ ಸಿಂಪಲಾಗಿ ಮಾಡ್ಕೊಂಡಿರೋವಂಥದ್ದು. ಸೊ ಇದೇ ಥರದ್ದು ಬ್ಲೌಸ್ಗಳನ್ನ ನಾವು ಹೊರಗಡೆ ಸ್ಟಿಚ್ ಮಾಡಬೇಕು ಅಂದರೆ 500 ರೂಪೀಸ್ ತನಕನೂ ತೊಗೋತಾರೆ. ಇದೇ ಥರ ಸಿಂಪಲಾಗಿ ಸ್ಟಿಚ್ ಮಾಡ್ತೀನಿ ಅಂದರೂ ಕೂಡ. ಸೊ ನನ್ನ ವೀಡಿಯೋನಲ್ಲಿ ಬ್ಲೌಸ್ ಕಟಿಂಗ್, ಬ್ಲೌಸ್ ಸ್ಟಿಚಿಂಗ್ ಕೂಡ ಇರುತ್ತೆ. ಅಂದರೆ ಈ ಬ್ಲೌಸ್ದಲ್ಲ, ಬೇರೆ ಬ್ಲೌಸ್ ಕಟಿಂಗ್ ವೀಡಿಯೋಸ್ ಎಲ್ಲ ಇರುತ್ತೆ. ಇದು ನಾನು ತುಂಬ ಹಳೇದು ವೀಡಿಯೋಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಸ್ಟಿಚ್ ಮಾಡ್ಕೊಂಡಿರುವಂಥ ಬ್ಲೌಸು. ಸೊ ಇವಾಗ ಈ ಸೀರೆನ ನಾನು ಹೇಗೆ ಮೆಜರ್ಮೆಂಟ್ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನಿವಾಗ ಫಸ್ಟು ಬಾಡಿ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ ಟೇಪ್ನಲ್ಲಿ. ಸೊ ಇದೇನಪ್ಪ ಅಂದರೆ ಕಸ್ಟಮರ್ಸ್ ಯಾರಾದರೂ ನಮಗೆ ಸ್ಯಾರಿ ಫೋಲ್ಡಿಂಗ್ ಮಾಡಿಕೊಡಿ ಅಂತ ಕೇಳಿದಾಗ ಈ ಥರ ಮೆಜರ್ಮೆಂಟ್ಸ್ ತೊಗೋಬೇಕು. ಸೊ ಟೇಪಲ್ಲಿ ನೋಡ್ತಾ ಇರ್ಬೋದು 1 2 3 ಸೇಮ್ ನಾವು ಟೈಲರಿಂಗ್ ಟೇಪ್ಸ್ ಏನು ಯೂಸ್ ಮಾಡ್ತೀವಿ ಸೇಮ್ ಟೇಪ್ ಇದು. ಸೊ ಈ ಥರ ನಮ್ಮದು ಕ್ಲೀನಾಗಿ ನಿಂತ್ಕೋಬೇಕು. ನಿಂತ್ಕೊಂಡಾಗಲೇ ನಮಗೆ ಮೆಜರ್ಮೆಂಟ್ ಕ್ಲೀನಾಗಿ ಗೊತ್ತಾಗೋದು. ಸೊ ಫಸ್ಟಿಗೆ ನಾನು ಸೆರ್ಗಿನ ಪೋರ್ಷನ್ನು ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ನೋಡಿ, ನಮಗೆ ಸೆರ್ಗಿನ ಲೆಂತ್ ಎಷ್ಟು ಬೇಕು ಅದನ್ನು ಅವರು ಏನು ಲೆಂತ್ ಎಷ್ಟು ಹೈಟ್ ಇದ್ದಾರೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನಾನು ನನ್ನ ಹೈಟ್ ತೊಗೋತಾ ಇರೋದ್ರಿಂದ ಈ ಥರ ತೊಗೋತಾ ಇದ್ದೀನಿ. ಮತ್ತು ನಮ್ಮ ಸೆರ್ಗು ಎಷ್ಟು ಲೆಂತ್ ಬೇಕಪ್ಪ ಅಂದರೆ ನಮ್ಮ ಮಂಡಿ ಏನಿದೆ ಮೊಣಕಾಲು ಅದು 2ರ ಮಧ್ಯ ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ಹೆಬ್ಬೆರಳು ಮತ್ತು ಕಿರುಬೆರಳಿನ ಲೆಂತ್ ಮಾಡಿಕೊಂಡು ಒಂದು ಗೇಣು ಅಂತ ತಗೊಂಡು ಮಂಡಿಯಿಂದ ಕೆಳಗಡೆ ಒಂದು ಗೇಣು ಅಂತ ತಗೊಳ್ಳಿ. ಸೊ ಅಲ್ಲಿಂದ ಟೇಪ್ನ ಒಂದರ ಟೇಪ್ನ ಅಲ್ಲಿ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡು ಈ ಥರ ಕ್ಲೀನಾಗಿ ನಮ್ಮ ಭುಜ ಏನು ಬರುತ್ತೆ ಅಲ್ಲಿ ತನಕ ಇಟ್ಕೊಂಡಾಗ ಸೆರ್ಗಿನ ಲೆಂತು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನನಗೆ ಸೆರ್ಗಿನ ಲೆಂತು ಬಂದು 48 ಇದೆ. ಸೊ ಇವಾಗ ನಮಗೆ ಲೆಂತ್ ಎಷ್ಟಿದೆ ಅಂತ ಗೊತ್ತಾಯಿತು, ಸೆರ್ಗಿನ ಲೆಂತು. ಇವಾಗ ಬಾಡಿ ಲೆಂತ್ ತೊಗೋಬೇಕು. ಈ ಭುಜ ಏನಿದೆ, ಇವಾಗ ನಾವು ಸೆರ್ಗೆಲ್ಲ ಅಟ್ಯಾಚ್ ಮಾಡ್ತೀವಿ ಭುಜ, ಆ ಭುಜದಿಂದ ನಾವು ಪೂರ್ತಿ ಒಂದು ರೌಂಡ್ ಬರಬೇಕು. ಒಂದು ರೌಂಡ್ ಬಂದ ನಂತರ ನಾವು ಇಲ್ಲಿ ನೆರಿಗೆಗಳನ್ನ ಎಲ್ಲಿ ಅಟ್ಯಾಚ್ ಮಾಡ್ತೀವಿ ಅದಕ್ಕಿಂತ ಸೆಂಟರ್ ಪಾಯಿಂಟು ಅದಕ್ಕಿಂತ ಒಂದು 3-4 ಇಂಚು ಮುಂದಕ್ಕೆ, ಅಂದರೆ ಇದು ಏನು ಬರುತ್ತೆ ನಾವು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಟಿಚಸ್ ನೆರಿಗೆಗಳು ಹಿಡಿದು ಪಿನ್ನ ಮಾಡ್ತೀವಲ್ಲ ಅಲ್ಲಿ ತನಕ ಬರಬೇಕು. ಸೊ ಅಲ್ಲಿ ತನಕ ಈ ಥರ ಇಟ್ಕೊಂಡು ಮೆಜರ್ಮೆಂಟ್ ತೊಗೋಬೇಕು. ಎಷ್ಟಿಗೆ ಬರುತ್ತೆ ಅಂತ ಚೆಕ್ ಮಾಡಿಕೊಂಡಾಗ ನನಗಿಲ್ಲಿ 50 ಇಂಚಸ್ಗೆ ಬರ್ತಾಯಿದೆ, 50 ಬರುತ್ತೆ ಬಾಡಿ ಮೆಜರ್ಮೆಂಟು. ಸೊ ಸೆರ್ಗಿನ ಪೋರ್ಷನಿಂದ ಹಿಡಿದು ಈ ಥರ ಒಂದು ರೌಂಡ್ ವೇಸ್ಟ್ ಬಂದಾಗ ನರಿಗೆಗಳು ಎಲ್ಲಿ ಅಟ್ಯಾಚ್ ಮಾಡ್ತೀವಿ ಅಲ್ಲಿ ತನಕ ನನಗೆ ಕರೆಕ್ಟಾಗಿ 50 ಇಂಚ್ ಬರ್ತಾಯಿದೆ. ಸೊ ನೆಕ್ಸ್ಟ್ ಬಂದು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟಿಗೆ ಬಂದು ವೇಸ್ಟ್ ತೊಗೋಬೇಕು, ಸೊಂಟದ ಸುತ್ತಳತೆ. ಸೊ ಫಸ್ಟ್ ನಾವು ನೆರಿಗೆನ ಎಲ್ಲಿ ಅಂದರೆ ಸ್ಯಾರಿನ ಎಲ್ಲಿ ಅಟ್ಯಾಚ್ ಮಾಡ್ತೀವಿ ಅಂದರೆ ನಮ್ಮ ರೈಟ್ ಲೆಗ್ ಏನು ಬರುತ್ತೆ ಆ ಭಾಗದಲ್ಲಿ ಮಾತ್ರ, ಲೆಗ್ ಹತ್ರ ಮಾತ್ರ ನಾವು ಸ್ಟಾರ್ಟಿಂಗ್ ಪಾಯಿಂಟ್ನ ಇಟ್ಕೋಬೇಕು. ಸೊ ಇಲ್ಲಿಂದ ಹಿಡಿದು ನಮ್ಮ ಸೆಂಟರ್ ಪ್ಲೇಟ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀವಿ ನೆರಿಗೆಗಳನ್ನು ಅಲ್ಲಿ ತನಕ ನನಗೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಾಗ 36.5 ಬರ್ತಾಯಿದೆ. ಸೊ ನಾನು 37 ತೊಗೋತಾ ಇದ್ದೀನಿ. ಸೊ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರಲಿ ಅನ್ನೋ ಒಂದು ಕಾರಣಕ್ಕೆ ನೀವು ಕಸ್ಟಮರ್ಸ್ ಹತ್ರನೂ ಸೇಮ್ ಟು ಸೇಮ್ ಇದೇ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು. ಸೊ ಆವಾಗ ಕ್ಲೀನಾಗಿರುತ್ತೆ. ಇಲ್ಲ ಅಂತಂದರೆ ಮೆಜರ್ಮೆಂಟ್ ವೇರಿಯೇಷನ್ ಆಗುತ್ತೆ. ಇವು 3 ಮೆಜರ್ಮೆಂಟ್ ಇಂಪಾರ್ಟೆಂಟ್ ಮೆಜರ್ಮೆಂಟ್ಸ್. ಇನ್ನೊಂದೆರಡು ಇದೆ ಬಟ್ ಅದು ಇಲ್ಲದೇ ಇದ್ದರೂ ನಡೆಯುತ್ತೆ. ಬಟ್ ಈ 3 ಮೆಜರ್ಮೆಂಟ್ಸ್ನ ಕಂಪಲ್ಸರಿ ನೀವು ಕಸ್ಟಮರ್ಸ್ ಹತ್ರ ತೊಗೊಳ್ಳಬೇಕು. ಸೊ ಇವಾಗ ಬಂದು ಸೆರ್ಗಿನ ಅಳತೆ ಹೇಗೆ ಮಾಡ್ಕೋಬೇಕು ಸೀರೆಯಲ್ಲಿ
ಅಂದರೆ ನಾವೇ ಮೆಷರ್ಮೆಂಟ್ ಮಾಡಿಕೊಂಡು ನಾವೇ ನಮಗೆ ಐರನ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಯಾವ ಥರ ಮಾಡ್ಕೋಬೇಕು ಅಂತ. ಸೊ ನಾನು ಏನು ಸೀರೆ ತೋರಿಸಿದ್ದೆ ಫಸ್ಟಿಗೆ ಬಂದು ಸೇಮ್ ಅದೇ ಸೀರೆ. ಸೊ ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಕೆಲವೊಂದು ಸೀರೆಗಳಲ್ಲಿ ಮಾತ್ರ ಉಟ್ಟು ಸೆರಗು ಅಂತ ಕರಿತೀವಿ. ಅಂದರೆ ನಾವು ಸೀರೆನ ಉಡುವಂಥ ಒಂದು ಕಾಲು ಭಾಗದಷ್ಟು ಈ ಥರ ಏನೂ ಇರದೆ ಪ್ಲೇನ್ ಆಗಿರುತ್ತೆ, ಯಾವುದೇ ರೀತಿ ಡಿಸೈನ್ಸ್ ಏನೂ ಇರೋದಿಲ್ಲ. ಕೆಲವೊಂದು ಸೀರೆಗಳಲ್ಲಿ ಬರುತ್ತೆ, ಎಲ್ಲ ಸೀರೆಗಳಲ್ಲೂ ಹೀಗೆ ಅಲ್ಲ, ಕೆಲವೊಂದು ಸೀರೆಗಳಲ್ಲಿ ಮಾತ್ರ. ಸೊ ಅದನ್ನು ನೋಡಿಕೊಂಡು ನೀವು ಕ್ಲೀನಾಗಿ ತೊಗೋಬೇಕು. ಇದು ಸೆರಗಿನ ಪೋರ್ಷನು. ಆ್ಯಂಡ್ ಸೀರೆಯ ಸೆರಗಿನ ಭಾಗ ಯಾವುದು ಮತ್ತು ಹುಟ್ಟುವಂಥ ಭಾಗ ಮತ್ತು ಪಾಲ್ಸ್ ಯಾವ ಕಡೆ ಹಾಕಿದ್ದಾರೆ ಯಾವ ಕಡೆ ಹಾಕಿಲ್ಲ, ಮೇಲ್ಭಾಗ ಕೆಳಭಾಗ. ಯಾಕಂದರೆ ಕೆಲವೊಂದು ಸಾರಿ ಸೀರೆಯ ಮೇಲ್ಭಾಗದಲ್ಲಿ ಚಿಕ್ಕ ಬಾರ್ಡರ್ ಇರುತ್ತೆ, ಸೀರೆಯ ಕೆಳಭಾಗದಲ್ಲಿ ದೊಡ್ಡ ಬಾರ್ಡರ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಐರನಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮೆಷರ್ಮೆಂಟ್ ತೊಗೊಳೋದಕ್ಕೆ ರೆಡಿ ಆಗಬೇಕು. ಸೊ ನಾವು ಫಸ್ಟಿಗೆ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ರೈಟ್ ಸೈಡ್ ಲೆಗ್ ಏನು ಬರುತ್ತೆ ಅಲ್ಲಿಂದ ನಾವು ಶುರು ಮಾಡಬೇಕು. ಸೊ ಯಾಕಂದರೆ ಕೆಲವೊಬ್ಬರು ದಪ್ಪ ಇರ್ತಾರೆ, ನಾವು ಏನು ಮಾಡ್ತೀವಿ ಸೆಂಟರಿಂದ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಮೆಷರ್ಮೆಂಟ್ ಕೊಟ್ಟಾಗ ಅವ್ರಿಗೇನಾಗುತ್ತೆ, ಸ್ವಲ್ಪ ದಪ್ಪ ಇದ್ದರೆ ಇನ್ನೊಂದು ನರಿಗೆ ಎಕ್ಸ್ಟ್ರಾ ಬೇಕಾಗುತ್ತೆ, ಅಂದರೆ ಸ್ವಲ್ಪ ಸೀರೆ ಎಕ್ಸ್ಟ್ರಾ ಬೇಕಾಗುತ್ತೆ, ಆವಾಗ ನರಿಗೆನ ಮೈನಸ್ ಮಾಡ್ಕೋತಾರೆ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ರೈಟ್ ಲೆಗ್ ಏನು ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗ ನಮಗೆ ಸೀರೆ ಸ್ವಲ್ಪ ಈ ಕಡೆ ಆ ಕಡೆ ಆದರೂ ಸೀರೆ ಸೆಂಟರ್ಗೆ ಬಂದು ಕೂತ್ಕೊಳ್ಳುತ್ತೆ, ಸರಿಯಾಗುತ್ತೆ. ಸೊ ಸೆಂಟರ್ಗೆ ಈ ಥರ ರೈಟ್ ಲೆಗ್ ಭಾಗಕ್ಕೆ ಸೀರೆ ಫಸ್ಟ್ ತೊಗೊಂಡು ಒಂದು ಸುತ್ತು ಬಂದು ಈ ಥರ ಒಂದು ಪಿನ್ನನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಒಂದಷ್ಟು ಪಿನ್ಗಳನ್ನು ಎತ್ತಿಟ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ಈ ಥರ ಒಂದು ಪಿನ್ನನ್ನು ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಒಂದಿಗೆ. ಅಂದರೆ ಇದು ನಮಗೆ ಮಾರ್ಕಿಂಗು, ನಮಗೆ ಇಲ್ಲಿಂದ ನರಿಗೆಗಳನ್ನ ಹಿಡ್ಕೋಬೇಕು ನಾವು ಅಂತ. ಸೊ ಹಿಂದೆ ಹೇಗೆ ಕಾಣಿಸ್ತಾ ಇದೆ ನೋಡಿ, ಪ್ಲೇನ್ ಎಲ್ಲಿ ತನಕ ಇದೆ ಇಲ್ಲಿ ತನಕನೇ ನಮ್ಮದು ಲೆಫ್ಟ್ ಲೆಗ್ ಎಲ್ಲಿ ಬರುತ್ತೆ ತೊಡೆಯ ಭಾಗ ಅಲ್ಲಿ ತನಕ ನಮಗೆ ಪ್ಲೇನ್ ಇರಬೇಕು. ಅಲ್ಲಿಂದ ಈ ಕಡೆಗೆ ನಾರ್ಮಲ್ ಏನು ವರ್ಕ್ ಇರೋವಂಥ ಅಂದರೆ ಡಿಸೈನ್ಸ್ ಏನಿರುತ್ತೆ ಅದಿದ್ದರೆ ಓಕೆ. ಇವಾಗ ನಾವು ಫಸ್ಟಿಗೆ ಈ ಪಿನ್ನನ್ನು ಅಟ್ಯಾಚ್ ಮಾಡ್ಕೊಂಡ್ವಿ. ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ಒಂದಷ್ಟು ಸೀರೆಗಳನ್ನು ಈ ಥರ ಎಳೆದು ಫಸ್ಟಿಗೆ ಸೆರಗು ಹಾಕ್ಕೋಬೇಕು. ನೋಡಿ ಕಾಣ್ತಾ ಇದೆ ಅಲ್ವಾ. ಸೊ ನಾನು ಇದೇ ಥರ ಸೆರಗು ಹಾಕ್ತಾಯಿದ್ದೀನಿ. ಸೊ ಸೆರಗನ್ನ ಸಿಂಪಲ್ಲಾಗಿ ಹಾಗೆ ನಮ್ಮ ಒಂದು ಕಣ್ಣಳತೆಯಲ್ಲಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕು ಸೀರೆಯ ಸೆರಗು, ನಾನು ಮೊದಲೇ ಹೇಳಿದಾಗೆ ಮಂಡಿಯಿಂದ ಒಂದು ಗೇಣು ಕೆಳಗಡೆ ಮೊಣಕಾಲಲ್ಲಿ ಮೊಣಕಾಲು ಏನಿದೆ ಅದರಲ್ಲಿ ಅರ್ಧ ಮೊಣಕಾಲು ನಮಗೆ ಬೇಕಾಗುತ್ತೆ. ಸೊ ಈ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು. ಹಾಗೆ ಕಣ್ಣಳತೆಯಲ್ಲಿ ಮಾಡಿಕೊಂಡು ಈ ಕಡೆ ಸೈಡ್ ಏನು ಬರುತ್ತೆ ಲೆಫ್ಟ್ ಸೈಡ್ ಸೀರೆ, ಆ ಸೀರೆನ ಈ ಥರ ಹಿಡ್ಕೊಂಡು ಕ್ಲೀನಾಗಿ ಸ್ವಲ್ಪ ಕೆಳಗಡೆ ಹಿಡಿದು ಸೆಂಟರ್ ಪಾರ್ಟ್ ಏನು ಬರುತ್ತೆ ಅಲ್ಲಿ ತನಕ ಈ ಥರ ಹಿಡಿದು ಒಂದು ಪಿನ್ನನ್ನು ಹಾಕಬೇಕು. ಸೊ ನಾನೀಗ ಇಲ್ಲೊಂದು ಪಿನ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಯಾಕಪ್ಪ ಅಂದರೆ ನಾವು ಸೈಡಲ್ಲೆಲ್ಲ ನರಿಗೆಗಳನ್ನು ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನು ಸೆಂಟರ್ ನರಿಗೆಗಳನ್ನು ಇಟ್ಕೊಳ್ಳೋದಕ್ಕೆ ನೋಡಿ ಈ ಥರ ಸಿಂಪಲಾಗಿ ಹಾಗೆ ಇಡ್ತಿದ್ದೀನಿ. ನಾನು ಐರನ್ ಮಾಡುವಾಗ ತೋರಿಸ್ಕೊಡ್ತೀನಿ, ಪಿನ್ಗಳ ಮೆಷರ್ಮೆಂಟ್ಸ್ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಇದಿಷ್ಟು ಕೂಡ ನರಿಗೆ ಪಾರ್ಟ್ ಆಯಿತು. ಈಗ ಸೆರಗಿನ ಪಾರ್ಟಿಗೆ ಬಂದಾಗ ನಾವು ಅಲ್ಲಿಗೆ ಒಂದು ಪಿನ್ನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಭುಜದ ಹತ್ರ ನಮಗೆ ಭುಜ ಏನಿದೆ ಅಲ್ಲಿಂದ ನಮಗೆ ಸೆರಗಿ ಲೆಂತ್ ಬೇಕಾಗಿರೋದ್ರಿಂದ ಆ ಸೆರಗಿ ಭುಜದ ತನಕ ಪಿನ್ ಹಾಕೋಬೇಕು. ಆ್ಯಂಡ್ ಚೆಸ್ಟ್ ವೈಸ್ ಬರುತ್ತಲ್ಲ ಅಲ್ಲಿ ನಾವು ನಮ್ಮ ಕಣ್ಣಳತೆಯಲ್ಲೇ ಅಥವಾ ಟೇಪ್ ಮೆಷರ್ಮೆಂಟ್ ಮೂಲಕ ಕೂಡ ತೊಗೋಬೋದು. ಸೊ ಈ ಥರ ತೊಗೊಂಡು ಇವಾಗ ನೋಡಿ ಹಿಂದೆ ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಹಿಂದೆ ಒಂದೊಂದು ಸಾರಿ ಫೋಲ್ಡ್ ಆಗಿರುತ್ತೆ, ಆ ಬಾರ್ಡರ್ ಎಲ್ಲ ಏನಿರುತ್ತೆ ಅದು. ಸೊ ಈ ಥರ ಒಂದು ಸಾರಿ ಚೆಕ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ಸ್ಯಾರಿನ ಮೆಷರ್ಮೆಂಟ್ ಮಾಡಿಕೊಂಡು ಕೆಲವೊಂದಷ್ಟು ಪಿನ್ನಗಳನ್ನು ಹಾಕ್ಕೋಬೇಕು. ಸೊ ಇದಿಷ್ಟು ಕೂಡ ಸ್ಯಾರಿ ಮೆಷರ್ಮೆಂಟ್ ವಿತ್ ಟೇಪ್ ಬಾಡಿ ಮೆಷರ್ಮೆಂಟ್ಸ್ ಆಗಿರುತ್ತೆ. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಕೆಲವೊಂದು ಫಾರ್ಮುಲಾಸ್ ಏನು ಯೂಸ್ ಮಾಡಿಲ್ಲ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಲಾಂಗ್ ಸೆರಗು ಹಾಕುವಾಗ ನಮ್ಮ ಮಂಡಿ ಏನಿದೆ ಅಲ್ಲಿ ತನಕ ಮಾತ್ರ ನಾವು ಸೆರಗಿನ ಲೆಂತ್ ತೊಗೋಬೇಕು. ಮಂಡಿ ತನಕ ಮಾತ್ರ ಲೆಂತ್ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ, ಓಕೆನಾ. ಇದೊಂದು ಟಿಪ್ಪು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಈ ಥರದ್ದು ಮತ್ತೊಂದಷ್ಟು ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಟೇಕ್ ಕೇರ್, ಬಾಯ್.